ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕು ಹಾಲುಮತ ಸಮಾಜದ ಅಧ್ಯಕ್ಷರು, ಸಂಕೇಶ್ವರ ಪುರಸಭೆ ಸದಸ್ಯರು ಹಾಗೂ ಸಮಾಜ ಸೇವಕರು ಆದ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜಗಿ ಇವರಿಗೆ ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ಬೆಳಗಾವಿ ಇವರು ನೀಡಿರುವ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಲಭಿಸಿದ್ದಕ್ಕೆ ಕೃಷ್ಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ವೇಳೆ ಸಂಕೇಶ್ವರ ನಗರದಲ್ಲಿನ ಕೃಷ್ಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಸಂಸ್ಥೆಯ ಚೇರ್ಮನ್ರು ಆದಂತಹ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜಗಿ ಅವರ ಈ ಒಂದು ಸಾಧನೆಯನ್ನ ಮೆಚ್ಚಿ ಕುಟುಂಬ ವರ್ಗದವರು, ಬಂಧುಗಳು ಮತ್ತು ಇಡೀ ಸಂಕೇಶ್ವರ ನಗರವೇ ಪ್ರಶಸ್ತಿ ಲಭಿಸಿದ್ದಕ್ಕೆ ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಶೇಷವಾಗಿ ಹೇಳುವುದಾದರೆ, ಕೋವಿಡ್ ಸಮಯದಲ್ಲಿ ಮತ್ತು ಸಂಕೇಶ್ವರ ನಗರದಲ್ಲಿ ಮಹಾಪ್ರಳಯ ಬಂದಾಗ ಸಾವಿರಾರು ಜನರಿಗೆ ಅನ್ನದಾನ ಕಿಟ್ ವಿತರಣೆ ಮಾಡುವುದರ ಮುಖೇನ ಸಾಕಷ್ಟು ಸಮಾಜ ಸೇವೆ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರು ಮಾಡಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರು ಮಾತನಾಡಿ, ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡಿಕೊಂಡು ಬಂದಿರುವ ನಮ್ಮನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ನಿಜಕ್ಕೂ ಸಂತೋಷ ತಂದಿದೆ ಮತ್ತು ಪ್ರತಿಯೊಬ್ಬರು ಕೂಡ ಸಮಾಜ ಸೇವೆ ಮಾಡಿದರೆ ದೇವರ ಆಶೀರ್ವಾದ ನಮ್ಮ ಜೊತೆ ಸದಾಕಾಲ ಇರುತ್ತೆ ಎಂದಿದ್ದಾರೆ. ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ವತಿಯಿಂದ ನನಗೆ ನಿನ್ನೆ ರವಿವಾರ 10ನೇ ತಾರೀಕದಂದು ನನಗೆ ರಾಷ್ಟ್ರೀಯ ಸೇವಾ ರತ್ನ ಅಂತ ನನಗೆ ಅವಾರ್ಡ್ ಕೊಟ್ಟೋದಕ್ಕೆ ಪ್ರಥಮವಾಗಿ ಆ ಸಂಸ್ಥೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತಂದರೆ ನನ್ನನ್ನು ಗುರುತಿಸಿ ಎಲೆಮರೆಯ ಕಾಯಿಯಂತೆ ದುಡಿಯುತ್ತಿರುವ ಸಮಾಜ ಸೇವೆ ಮಾಡುತ್ತಿರುವ ನನ್ನನ್ನು ಅವರು ಗುರುತಿಸಿದ್ದಾರೆ. ಅದರಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ಹೆಚ್ಚಾಗಿ ಸಮಾಜ ಸೇವೆ, ಬಡವರ ಬದ್ದಲು ಇರುವಂಥ ಕಾಳಜಿ, ಶಿಕ್ಷಣದ ವಂಚಿತರಾದಂಥ ವಿದ್ಯಾರ್ಥಿಗಳ ಪರವಾಗಿ ಇರುವಂಥ ಕಾಳಜಿಯನ್ನು ಇನ್ನಷ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಒಂದು ಹುಮ್ಮಸ್ಸನ್ನು ತರುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಬೇರೆದವ್ರಿಗೆ ಆದರ್ಶ ಆಗಿದ್ದೀರಿ ಸರ್. ಬೇರೆದವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್? ಸೇವೆ ಮಾಡಬೇಕಾದ್ರೆ ಜೀವನದಲ್ಲಿ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಅದಕ್ಕೆ ಜೀವನದಲ್ಲಿ ಬಂದ ಕೆಲವೊಬ್ಬರಿಗೆ ನಾವು ಸಹಾಯ ಸಹಕಾರ ಮತ್ತು ವಿದ್ಯಾದಾನ, ಆಮೇಲೆ ಸೇವೆ, ಯಾವುದಾದ್ರೂ ನಮ್ಮ ಯಾವುದೋ ಮೆಡಿಕಲ್ ಸೇವೆ ಆಗಲಿ ಅಥವಾ ಯೋಗ ಮಾಡೋದರಿಂದ ಕೆಲವೊಂದು ಮಾನಸಿಕ ಸೇವೆ ಆಗಲಿ ಅಥವಾ ಅನೇಕ ಸಮಸ್ಯೆಗಳನ್ನ ಜೀವನದಲ್ಲಿ ಬರುವಂಥವನ್ನೆಲ್ಲ ನಾವು ಎಷ್ಟಾದಷ್ಟು ನಮ್ಮ ಸಹಾಯವನ್ನು ಮಾಡುವಂಥ ಒಂದು ಇಚ್ಛೆಯನ್ನು ಎಲ್ಲರೂ ಇಟ್ಕೋಬೇಕಂತ ನನ್ನ ಅನಿಸಿಕೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.